ಏನು ಹೇಳಲೇ ಇಲ್ಲ. ನಾನು ಬಿಡೋತ್ಲ ಗೊತ್ತಾಗಿ ಬಂದಿದ್ದಾರೆ. ಮತ್ತೆ ಯಾಕೆ ಮಾತಾಡ್ಸ್ಕೊಂಡು ಕುತ್ಕೊಂಡು ಗೊತ್ತು ಮಾಡೋಣ, ಸುಸ್ತಾಗಿರ್ತೈತಿ ಅಂತ ನಾನು ಸುಮ್ಮನೆ ಆದ್ನವ. ಅಯ್ಯೋ ಅತ್ತೆರ, ನಮಗೂ ಸುಸ್ತಾಗ್ಬಿಟ್ಟೈತ್ರಿ. ಮರ್ತೇ ಹೋಗಿತ್ತು ನೋಡ್ರಿ. ನನಗೂ ನೆಲ ಸಿಕ್ಕರೆ ಸಾಕು ಅನ್ನಂಗೆ ಆಗ್ಬಿಟ್ಟತ್ತು. ಏನಿಲ್ರಿ, ಒಳ್ಳೆ ಮನೆತನ, ಹುಡುಗಿನೂ ಭಾಳ ಚೆನ್ನಾಗೈತಿ. ನಮ್ಮ ರೋಷನ್ಗೆ ಒಳ್ಳೆ ಜೋಡಿ ಆಕತ್ ನೋಡ್ರಿ. ನಾನು ಇವನು ಬೇರೆ ಉದ್ದಾದನ, ಅವಳಿಗೆ ಏನು ಕುಳಕಾಯ್ತೋ ಏನೋ ಅಂತ ಅನ್ಕೊಂಬಿಟ್ಟಿದ್ದೆ. ಏನು ಇಲ್ರಿ ನೋಡ್ರಿ, ಏಳು ಮಾಡಿಸಿದ್ದು ಜೋಡಿ ಇದ್ದಂಗೆ ಐತೆ ನೋಡ್ರಿ. ಹಂಗೆ ನೀವು ನೋಡಿದ್ರಿ ಏನಂತೀರೋ ಏನೋ, ಅಷ್ಟು ಚೆನ್ನಾಗೈತಿ ಹುಡುಗಿನೂ. ಇಬ್ಬರೇ ಅಕ್ಕ ತಂಗಿಯರು, ಈಗಿನೇ ದೊಡ್ಡವಳು. ಅಪ್ಪ ಅವ್ವ ಇಬ್ಬರೆಯ, ಮತ್ತೆ ಮನೆ ಒಂದೈತಿ, ಒಂಚೂರು ಏನೋ ಹೊಲ ಐತಿ ಅಂತ ಅಂದ್ರು. ನಮಗೆಲ್ಲ ಅದೆಲ್ಲ ಯಾದಕ್ರಿ, ನಮ್ಮದೇ ಬೇಕಾದಷ್ಟು ಐತಿ. ನಮಗೇನು ಹುಡುಗಿ ಚೆನ್ನಾಗಿದ್ದು ಮನೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಸಂಸಾರ ನೆಟ್ಟ ಮಾಡ್ಕೊಂಡು ಹೋದ್ರೆ ಸಾಕು ನಮಗೆ. ಇನ್ನೇನು ಬೇಕು ಹೇಳ್ರಿ ಅತ್ತಾರೆ. ಹೌದಾ? ಹೂನವ, ಅದು ಕರೆನೇ ಬಿಡು. ನಮಗೇನು ಚಲತ್ನಾಗ ಎಲ್ಲರ ಜೊತೆಗೂ ಇದ್ದು ಹೊಂದ್ಕೊಂಡು ಹೋಗೋ ಅಂತ ಹುಡುಗಿ ಆದ್ರೆ ಸಾಕು. ಹಾಗೆ ದುಡ್ಡು ಹಣ ಕಾಸು ಏನು ಓದ್ಕೊಂಡು ಹೋಗೋದೇನೆ? ಏನು ಸಾಯವಾಗ ಏನು ತಗೊಂಡು ಕವಿಯಲ್ ನಾವು ಎಲ್ಲ ಇಲ್ಲೇ ಬಿಟ್ಟೋಕವ್ವ. ಇರೋವರೆಗೂ ಆಟೆಯ, ಅದು ಬೇಕು ಇದು ಬೇಕು ಅಂತಂದು ಹೊಡೆದ ಆಡ್ಕೊಂತ ಅದ್ರಾಗೆ ಜೀವನನೇ ಕಳೆದು ಬಿಡ್ತೀವಿ. ಸತ್ತಾಗ ಏನಿಲ್ಲ, ಗೋಮಟೇಶ್ವರ ಹಂಗೆ ಹೋಗೋದಯ್ಯ. ಚಲೋ ಆತ್ ಬಿಡು. ಹಂಗಾರೆ ಚೆನ್ನಾಯ್ತು ಹಂಗಾರೆ ಹುಡುಗಿ. ಹ್ಞೂ ಅತ್ತಾರೆ, ಅವರು ಏನು ತೀರಾ ಇದ್ದಂತಾರೇನಲ್ಲ. ಒಂದು ಇದ್ರ ಮಟ್ಟದಲ್ಲಿ ಅದಾರ ಅಷ್ಟೇ. ನಾವು ಅದಕ್ಕೆ ಯಾವ ವರದಕ್ಷಿಣೆನೂ ಬೇಡ, ಏನು ಬೇಡ. ನಮಗೆ ಹುಡುಗಿ ಒಂದು ಮದುವೆ ಮಾಡಿಕೊಟ್ರೆ ಸಾಕು. ನಾವೇ ಮದುವೆ ಮಾಡ್ಕೊಂತೀವಿ, ನೀವು ಒಂಚೂರು ಅರ್ಶಿನ ಹಚ್ಕೊಂಬರ್ರಿ ಸಾಕು ಅಂತಾನೆ ಹೇಳ್ಬಿಟ್ಟ ನಾನಂತೂ. ಒಳ್ಳೆ ಕೆಲಸ ಮಾಡಿದೆ ಬಿಡು ಪದ್ಮ. ನಾನು ಹೆಂಗ ಏನು ಏನಕ್ಕತ್ತೋ ಏನು ಅಂತ ಅನ್ಕೊಂಬಿಟ್ಟಿದ್ದೆ. ಏನೋ ನಿಮ್ಮ ತಮ್ಮ ತೋರ್ಸಿದ ಒಳ್ಳೆ ಮನೆನೇ ತೋರಿಸಿದ ಬಿಡು, ಚೆನ್ನಾಗತ್. ಹೂನವ, ನಾನು ಹಂಗೆ ಅನ್ಕೊಂಬಿಟ್ಟಿದ್ದೆ. ಇವನು ಪುಕ್ಸಟ್ಟೆ ಕೆಲಸ ಮಾಡಿ ಎಂತೆಂತವೋ ತೋರ್ಸ್ಗಿರ್ಸೇನು ಅಂತ ಅನ್ಕೊಂಬಿಟ್ಟಿದ್ದೆ. ಹುಡುಗಿ ಮಾತ್ರ ಏಕ್ದಮ್ ಮಸ್ತ್ ಐತ್ ಬಿಡವ. ನಾನು ನಾನು ಹಿಂಗಿರ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ನನ್ನ ಸೊಸೆ ನನ್ನ ಮಗನಿಗೆ ಒಳ್ಳೆ ಜೋಡಿ ನೋಡವ. ನೀನು ನೋಡಿದ್ರೆ ಏನಂತೀಯೋ ಏನೋವ, ನನಗೆ ಅಲ್ಲೆಯ ಮದುವೆ ಮಾಡಿಸ್ಬಿಡೋಣ ಅನ್ನಂಗೆ ಆಗ್ಬಿಟ್ಟತ್ ನೋಡತ್ಲಾಗೆ, ಕರ್ಕಂದೇ ಬಂದ್ಬಿಡೋಣ ಅಂತಂದು. ಹೌದೇನಲ್ಲ, ಅಷ್ಟು ಚಲೋ ಐತೆ ಹಂಗಾರೆ ಹುಡುಗಿ. ಹಂಗಾರೆ ಗಡಗಡ ಹತ್ಲಾಗೆ ಮುಹೂರ್ತ ನೋಡ್ರಿ, ಮದುವೆ ಮಾಡ್ರಿತ್ಲಾಗೆ ಈ ತಿನ್ ಬಿಡ್ತೀರಾ? ಹುಡುಗಿನೂ ಒಪ್ಪಿಗೆ ಆಗೈತಿ, ಎಲ್ಲದ ಆಗೈತಿ ಅಂತ ಅಂದಮೇಲೆ ಜಾತಕ ಗೀತ್ಕ ಕೇಳಿಸಿದ್ರಂತ ಏನಂತೆ? ಹ್ಞೂ ಅತ್ತಾರೆ, ಕೇಳಿಸಿ ಫೋನ್ ಹಚ್ಚುತ್ತಾನೆ ಅಂತಂದು ಹೇಳಿದ್ದ ನಮ್ಮ ತಮ್ಮ. ಅವರು ಹಂಗೆ ಅಂದರು. ಇನ್ನು ಏನು ಫೋನ್ ಹಚ್ಚಿಲ್ಲಪ್ಪ, ನೋಡ್ಬೇಕು. ಬೆಳಗ್ಗೆ ಏನಾರೇ ಮಾಡ್ತಾರ ಏನೋ. ಹೂನವ, ಚಲೋ ಒಳ್ಳೆ ಡೇಟ್ ಕೇಳಿ ಮುಹೂರ್ತನೂ ಇಟ್ಕೊಂಬಿಡ್ರಿ. ಸುಮ್ಮನೆ ಯಾಕೆ ಮತ್ತೆ ತಡ ಮಾಡ್ತೀರಾ? ಎಲ್ಲ ಹೊಂದ್ಕೆ ಆಯ್ತು ಅಂತಂದ್ರೆ ಇನ್ನೇನೈತಿ? ಏನು ದುಡ್ಡಿಗೆ ಹೊಡೆದಾಡ್ಬೇಕಾಗಿಲ್ಲ, ಎಂಥದ್ದು ಇಲ್ಲ. ಗಡಗಡ ಎಲ್ಲ ಮುಗಿಸಿದ್ರೆ ಆಕತ್ತತ್ಲೆ. ಗಡಗಡ ನನ್ನ ಮೊಮ್ಮಗಳನ್ನ ನೋಡಕ್ಕು ಅಂತ ನನಗೂ ಭಾರಿ ಆಸೆ ಬಿಟ್ಟತಿ. ಅವ್ರದ್ದೊಂದು ಮಕ್ಳು ಮರಿ ನೋಡಿ ಕಣ್ಣು ಮುಚ್ಕೊಂತ ನಾನು. ಅಯ್ಯೇ, ಅದ್ಯಾಕೆ ಹಂಗಂತೀರಿ ಅತ್ತಾರ? ನೀವಿನ್ನೂ ಬದುಕಿ ಬಾಳದರು ಇನ್ನೂ ಓಸ್ತೀನಿ ಇರ್ಬೇಕು. ನೀವು ಹೀಗೆ ಹೆಂಗೆ ಅಂದ್ಬಿಟ್ರೆ ಹೆಂಗೆ? ಇನ್ನೇನಾಯ್ತವ? ಖುಷಿ, ಸಂಪತ್ತು, ನೆಮ್ಮದಿ ಎಲ್ಲದು ಸಿಕ್ಕ ಮೇಲೆ ಮನುಷ್ಯನಿಗೆ ಇನ್ನೇನು ಬೇಕೇ? ನೆಮ್ಮದಿಯಾಗಿ ಸಾವೊಂದು ಬೇಕು ನೋಡ, ಅಷ್ಟೇ. ಏನವ ನೀನು ಒಳ್ಳೆ ಉಚ್ಚಾರಗಳನ್ನ ಮಾತಾಡ್ಬೇಕ್ರೆ ಸಾವು ಅದು ಇದು ಅಂತಂದು ಏನಾನ ಅನ್ಕಂತ ಸುಮ್ನಿರು. ನೀನಿನ್ನು ನನ್ನ ಮೊಮ್ಮಕ್ಕಳು ಮದ್ವಿನೂ ಮಾಡೇ ಸಾಯೋದು ನೀನು, ಅಲ್ಲಿವರೆಗೂ ಸಾಯೋದಿಲ್ಲ ನೀನು. ಸುಮ್ನಿರು ಆರಾಮಾಗಿ. ಅವ್ವ ಅವ್ವ, ಏನವ ಮಗಳೇ? ಅವ್ವ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನವ. ಯಾರ ಮನೆಗೆ? ಯಾರ ಮನೆಗವ? ಕಾವ್ಯನ ಮನೆಗೆ ಹೋಗಿ ಬರ್ತೀನವ. ಭಾಳ ದಿನ ಆಯ್ತು, ಅವಳು ಬಂದಿದ್ದಾಳಂತೆ ಬೆಂಗಳೂರಿಂದ. ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಹೌದಾ? ಆಯ್ತು, ಹೋಗ್ಬರವ. ಹುಷಾರ ಹೋಗ್ಬಾ. ಹ್ಞೂನವ. ಲಕ್ಷ್ಮಿ, ನಾನೊಂಚೂರು ಹೊರಗೆ ಹೋಗ್ಬರ್ತಾನಲ್ಲೇ. ಏನು ಕೆಲಸ ರೀ? ಸಂಜೆ ಆಗಿತ್ತಪ್ಪ, ಇಟ್ಟತ್ನಾಗ ಏನಕ್ಕೆ ಹೋಗಿರಾ? ಅದು ಅರ್ಚಕ್ರ ಮನೆಗೆ ಹೋಗ್ಬರ್ತಾನೆ. ಅವರು ಜಾತಕ ಕಳಿಸಿದಾರಂತೆ. ಕುಬೇರಣ್ಣ ಫೋನ್ ಹಚ್ಚಿದ್ದ. ನಾನು ಅಲ್ಲಿಗೆ ಬರ್ತಾನೆ, ನೀನು ಬಾರಪ್ಪ ಅಂತಂದು. ಮತ್ತೆ ಹೋಗ್ಯಾರ ಬರ್ತಾನೆ. ಹೌದಾ? ಅಲ್ಲ, ಬೆಳಿಗ್ಗೆ ಹೋಗಿದ್ರೆ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಅವ್ರು ಸಿಗೋದಿಲ್ಲಲ್ಲಿ, ಗುಡಿಗೆ ಹೋಗಿರ್ತಾರೆ. ಮತ್ತೆ ಅಲ್ಲಿ ಹೋಗಿ ಯಾರು ಕಾಯ್ಕೊಂತ ಕುತ್ಕೊಂಡು ಇದು ಮಾಡಕ್ ಹೋಗಾರ ಹೇಳು? ಬರೋದೇ ಅವ್ರು ಮಧ್ಯಾಹ್ನ ಕತಿ. ಅದಕ್ಕೆ ಇಟ್ಟತ್ನಾಗ ಮನೆಗೆ ಇರ್ತಾರಲ್ಲ, ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂತಂದು ಅನ್ಕೊಂಡೆ. ಹೌದಾ? ಸರಿ ಆಯ್ತು, ಹಂಗಾರೆ ಹೋಗ್ಬರ್ರಿ. ಮತ್ತೆ ಈಕಿದು ಜಾತಕ ಕೊಡ್ಲಾ? ಹ್ಞೂ ತಂಬ, ನೀನು ಅಡುಗೆ ಮಾಡಿ ಇದು ಮಾಡೋದಕ್ಕೆ ಹೋಗೇ ಬಂದ್ಬಿಡ್ತಾನೆ. ಅಪ್ಪಯ್ಯ, ನಾನು ಒಂಚೂರು ಕಾವ್ಯನ ಮನೆಗೆ ಹೋಗಿ ಬರ್ತಾನೆ, ಬಂದಾಳಂತಕಿ, ಮಾತಾಡ್ಸ್ಕೊಂಬರ್ತಾನಪ್ಪ. ಹ್ಞೂ ಆತವ, ಹೋಗ್ಬೋ ಹುಷಾರಾಗಿ. ನಿಮ್ಮ ತಂಗಿನೂ ಕರ್ಕೊಂಡು ಹೋಗ್ಯನ ನೋಡ್ ಜೊತೆಗೆ. ಇಲ್ಲಪ್ಪ, ಆಕಿ ಏನೋ ಓದ್ಕೋಬೇಕು ಅಂತ ಹೇಳ್ತಾ ಇದ್ಲು. ನಾನೊಬ್ಳೆ ಹೋಗಿ ಬರ್ತೀನಿ ತಗ, ಏನಾಗಲ್ಲ. ಬೇಗನೆ ಬರ್ತೀನಿ. ಆಯ್ತು ಮಗಳೇ, ಹುಷಾರಾಗಿ ಹೋಗ್ಬಾ.
ಅಪ್ಪಯ್ಯ. ಅಲ್ರಿ ನಿಮ್ಗೇನು ಬುದ್ಧಿ ಇಲ್ಲೇನ್ರಿ? ಪುಕ್ಸಟ್ಟೆ ಕೆಲಸ ಮಾಡಕ್ ಹೋಗಿರಾ? ಏಯ್, ನಾನೇನ್ ಪುಕ್ಸಟ್ಟೆ ಕೆಲಸ ಮಾಡಕ್ ಹೋಗಿನ? ಎದಕ್ ಹೋಗಿನ್ ನಾನು? ನಿನ್ನೆ ಆ ಜಯಣ್ಣನ ಮನೆಗೆ ಇದ್ರ ಏನೋ ಕಾರ್ಯವೈತಿ ಅಂತಂದು ಅಲ್ಲಿ ಹೋಗಿದ್ರಿ. ಅಲ್ಲೂ ಏನು ಇಸ್ಕೊಂಡ್ಲಿಲ್ದಂಗೆ ಹಂಗೆ ಬಂದಿರ. ಮೊನ್ನೆಗೆ ಇವ್ರ ಮನೆಗೆ ಭಿನ್ನ ತೀರ್ಸಕ್ಕೆ ಅಂತ ಹೋಗಿದ್ದೀರ. ಅಲ್ಲೂ ಏನು ಇಸ್ಕೊಂದಿಲ್ಲ ಹಂಗೆ ಬಂದಿರ. ನಮ್ದು ಮನೆನಾರ ಹೆಂಗ್ ನಡಿಬೇಕ್ರಿ? ಅಲ್ಲ ಸುಮ್ಮನೆ ಪುಕ್ಸಟ್ಟೆ ಕೆಲಸ ಮಾಡ್ಕೊಂತ ಹಿಂಗೆ ಓಡಾಡ್ತೀರಾ? ಅಲ್ರಿ ನೀವು ದುಡ್ಡು ಕೇಳ್ಬೇಕ್ರಿ, ದವಸ ಧಾನ್ಯಗಳನ್ನ ಇಸ್ಕೋಬೇಕು. ಅವ್ರು ಕೊಡಕ್ ಬಂದ್ರು ನೀವು ಇಸ್ಕೊಂದಿಲ್ಲಂತೆ. ಅಲ್ಲ ಕಣೆ, ನೀನ್ ಇಷ್ಟ್ರಾಗೆ ಅರ್ಥ ಮಾಡ್ಕೋಬೇಕು. ಅವ್ರು ಕೊಟ್ರು ಇಸ್ಕೊಂಬರ್ದೇ ಇರೋದಕ್ಕೆ ನನಗೇನೇನಾರು ಹುಚ್ಚಿಡ್ದತ್ತ ಸುಮ್ಮನೆ ಹಂಗೆ ಬರಕ್ಕೆ? ಅಲ್ಲ, ನೀನು ಏನಂತ ಮಾತಾಡ್ತೀವಿ? ಬುದ್ಧಿದ್ದು ಮಾತಾಡ್ತೀಯ, ಇಲ್ಲದೆ ಇದ್ದು ಮಾತಾಡ್ತೀಯ? ನನಗಂತೂ ಒಂದು ತಿಳಿವಲ್ ನೋಡು. 7 ಕಂಜೂಸದವು, ಏನು ಕೈ ಬಿಚ್ಚಿ 1 ರೂಪಾಯಿ ಬಿಚ್ಚೋದಿಲ್ಲವು. ಏನ್ ಮಾಡೋಣ ಅಂತರಿಗೆ? ನನಗೂ ಮುಂದಿನ ಸರಿ ಬರೋದಿಲ್ಲ ಅಂತಾನೆ ಹೇಳ್ಬಂದದ ನೋಡ್ ನಾನು, ಹಿಂಗೆಲ್ಲ ಮಾಡ್ಬಿಡ್ರಿ ನನಗೆ ಅಂತಂದು. ಅಯ್ಯೋ ದೇವ್ರಿ, ಅವೇನ್ರಿ ಹಂಗ್ ಮಾಡ್ತಾರಂಗಾರೆ? ಅವ್ರ ಕೆಲ್ಸ ಆಗೋವರೆಗೂ ಆಟೆ ಹಂಗಾರೆ, ಕೆಲ್ಸ ಮುಗಿದ್ಮೇಲೆ ಮುಗೀತಂಗಾರೆ. ಎಂತ ಜನನಪ್ಪ ಅವು. ಹೋಗ್ಬೇಡ್ರಿ ಇನ್ಮೇಲೆ. ಬೇರೆ ಯಾರನ್ನಾರು ಕರ್ಸ್ಕೊಂಡ್ ಮಾಡ್ಕೊಂಡ್ಲಿ. ಅವ್ರ ಕಾರ್ಯ ಕಟ್ಲೆಗಳಿಗೆಲ್ಲ ಹೋಗಿ ಅವ್ರ ಕರ್ಮ ಎಲ್ಲ ತೀರ್ಸ್ಬರಕ್ ನಾವು ಬೇಕು. ನಮಗೆ ಅನುಕೂಲ ಆಗ ಅಂತದ್ ಏನು ಮಾಡ್ಕೊಡೋದಿಲ್ಲ. ಆ ಕಾರ್ಯ ಕಟ್ಲೆಗಳಿಗೆ ಅನಾಡಿ ಖರ್ಚೆ ಮಾಡಿರ್ತಾರಂತೆ ಅಂತ ಗುರುಗಳಿಗೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ರಿ ಇವರು. ಏನ್ ಹೇಳಿ ಸಾವಿತ್ರ, ಹಿಂಗ್ ಮಾತಾಡಿದ್ರೆ ನೀನು? ನಾನು ಎಷ್ಟು ಅಂತ ಕೇಳನ್ ಹೇಳು? ಅದು ಅವ್ರಿಗೂ ಗೊತ್ತಿರ್ಬೇಕು, ಗುರುಗಳಿಗೆ ಎಷ್ಟು ದಕ್ಷಿಣೆ ಕೊಡ್ಬೇಕು, ಏನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದು. ಅದನ್ನ ನಾನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನ್ ಅವ್ರಿಗೆ? ಅದಕ್ಕೆ ನಾನು ಹೇಳಿದ್ದು, ನಮ್ಮೂರಿಗೆ ಹೋಗೋಣ, ಅಲ್ಲಿ ಚಲೋ ಐತಿ, ಕೆಲಸ ಕಾರ್ಯಗಳೆಲ್ಲ ಗಾಢ ಸಿಗ್ತವೆ, ನಿಮಗೂ ಅನುಕೂಲಕತಿ ಅಂತ ಅಂದ್ರೆ ಇಲ್ಲೇ ಇರನ್ನ ನಾವು ಹುಟ್ಟಿ ಬೆಳೆದ ದೂರು ಅಂತಂದು ಇಲ್ಲೇ ಬಿದ್ದು ಸಾಯ್ತೀರಿ ನೋಡ್ರಂಗೆ. ಎಷ್ಟು ಹೇಳಿದ್ರು ಕೇಳವಲ್ರಿ. ಅಲ್ರಿ ಈಗಾರ ನನ್ನ ಮಾತು ಕೇಳ್ರಿ, ಬರ್ರಿ ಹೋಗೋಣ ನಮ್ಮ ತವ್ರ ಮನೆಗೆ. ಅಲ್ಲಿ ಚಲೋ ಐತ್ರಿ, ನಿಮಗೂ ಕೆಲಸ ಎಲ್ಲ ಚೆನ್ನಾಗಿ ಸಿಗ್ತತಿ, ಚಲೋ ಮಾಡ್ಬೋದು. ನಮಗೂ ಏನು ಮಕ್ಳು ಮರಿ ಅದೋ ಬಿಡು, ಸಣ್ಣವು ಇದು ಮಾಡೋಣ ಅನ್ನಕ್ಕೆ ಎಲ್ಲ ಮದುವೆ ಮಾಡಿಕೊಟ್ಟಾತು, ಎಲ್ಲ ಆತಪ್ಪ. ಈಗ ಆರಾಮ ಗಂಡ ಹೆಂಡ್ತಿ ಇಬ್ಬರೇ ಅದೇವಿ, ಹೋಗೋಣ, ನಮ್ದು ಏಟ್ ಆಯ್ತಾ ಅಟ್ ಮಾಡ್ಕೊಳಣ, ಒಳ್ಳೆ ಜೀವನನ ಆಕತ್ತಪ್ಪ. ನೀನು ಏನು ಹೇಳಿದ್ರು ಕೇಳವಲ್ಲೆ. ಅಪ್ಪ ಹಾಕಿದ ಹಾಲದ ಮರ ಅನ್ನಂಗೆ ಇಲ್ಲೇ ಇರೋಣ ಅಂತ ನಂತೀಯ. ಅಯ್ಯೋ ಅಯ್ಯೋಯ್ಯೋ, ನಾನು ನಮ್ಮ ಮನೆ ಬಿಟ್ಟು, ನಮ್ಮ ಊರ್ ಬಿಟ್ಟು ನಾನು ಎದಕ್ಕೂ ಬರಲ್ಲ ನೋಡು, ಎಲ್ಲಿಗೂ ಬರಲ್ಲ ನಾನು ಸತ್ರು ಇಲ್ಲೇ, ಬದುಕಿದ್ರು ಇಲ್ಲೇ, ನನ್ನ ಕೊನೆ ಉಸ್ರು ಇದೇ ಮನೆಗೆ ಹೋಗ್ಬೇಕು. ಮತ್ ನೀನ್ ಹಂಗೇನಾರ ಮಾಡ್ಗಿಡಿಯ, ನಾನು ಎಲ್ಲಿಗೂ ಬರಲ್ಲ ನೋಡು. ಪದೇ ಪದೇ ನನಗೆ ಅದನ್ನೇ ಹೇಳ್ಕೊಂತ ಕುತ್ಕೋಬೇಡ. ಹೋಗು, 1 ಕಪ್ ಚಹಾ ಮಾಡ್ಕೊಂಬರ್ ಹೋಗು. ನೀವೆಲ್ಲಿ ಬದ್ಲಾಕಿರ್ ತಗೊಳ್ರಿ. ಉದ್ಧಾರ ಆಗ ಲಕ್ಷಣಗಳೇ ಏನು ಕಾಣೋದಲ್ಲ. ಏನು ಗಂಡ ಹೆಂಡತಿ ಆರಾಮ್ ಕುಂದ್ಬಿಟ್ಟಿರ ಸಾಮೇರು? ಅಯ್ಯೋ ಬಾರಪ್ಪ ಕುಬೇರ, ಬಾರ್ಲ. ಯಾಕೋ ಅಪ್ರೂಪಕ್ಕೆ ಬಂದ್ಬಿಟ್ಟಪ್ಪ ಈ ಕಡಿಕೆ. ಅಯ್ಯೋ ಕುತ್ಕೊಳ್ರಿ ಅಕ್ಕರೆ, ಯಾಕೈತ್ರಿ? ಇರ್ಲಿ ಬಾರಪ್ಪ, ಕುತ್ಕೋ ಬಾ. ಏನೂ ಇಲ್ರಿ, ಒಂದು ವಿಚಾರವಾಗಿನೇ ಬಂದೆ ನಾನು. ಹೌದಾ, ಏನು ಹೇಳಪ್ಪ? ಸೋಮಣ್ಣ ಬರ್ತಾನೆ ಅಂತ ಅಂದ್ರೆ ಇನ್ನೂ ಇಟ್ಟತ್ತಾದ್ರೂ ಬರಲಿಲ್ಲ. ತಡ್ರಿ, ಅವನು ಬಂದ್ಬಿಡ್ಲತ್ಲಾಗ. ಓ ಕುಬೇರಣ್ಣ, ಬಂದ್ಬಿಟ್ಟಿ ಅಲ್ಲ ನೀನು? ಓ ಏನ್ರಪ್ಪ, ಇಬ್ರು ಈ ಕಡೆಗೆ ಆಗಮಿಸ್ಬಿಟ್ರಿ, ಏನಪ್ಪ ವಿಚಾರ? ಏನೂ ಇಲ್ರಿ ಐನರೇ, ಒಂದು ಜಾತಕ ನೋಡ್ಬೇಕಾಗಿತ್ತು, ಹಂಗಾಗಿ ಕೇಳಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ರಿ. ಹೌದಾ, ಯಾರ್ದಪ್ಪ ಸೋಮಣ್ಣ? ಅದು ನಮ್ಮ ಅಕ್ಕನ ಮಗಂದು ಮತ್ತೆ ಸೋಮಣ್ಣನ ಮಗಳದು. ಇವ್ರನ್ನ ಮಗಳನ್ನ ನಮ್ಮ ಅಕ್ಕನ ಮಗಳಿಗೆ ಮಾಡ್ಕೊಳೋಣ ಅಂತ ಅನ್ಕೊಂಡಿದವಿ. ಅದಕ್ಕೆ ಜಾತಕ ಹೊಂದಾಣಿಕೆ ಬರ್ತತೋ ಇಲ್ಲೋ ಅಂತಂದು ಒಂದ್ಸರಿ ತೋರಿಸ್ಬಿಡೋಣ ಅಂತಂದು ಅಂದ್ರ ಎಲ್ಲರೂ. ಅದಕ್ಕೆ ತೋರ್ಸೋಣ ಅಂತ ಬಂದ್ವಿ ನೋಡಪ್ಪ. ಹೌದಾ, ತಂದಿರಾ ಜಾತಕವಾ? ಹ್ಞೂನ್ರಿ ತಂದಿನಿ, ತಗೊಳ್ರಿ. ಇದ್ರಾಗೆ ಇಬ್ರದ್ದು ಐತಿ, ನನ್ನ ಮಗಳದು ಮತ್ತೆ ಅವ್ರ ಅಕ್ಕನ ಮಗಂದು ಇಬ್ರದ್ದು ಐತಿ. ನೋಡಿ ಹೇಳ್ರಿ. ಹೌದಾ, ತಂಬರಪ್ಪ. ಇಲ್ಲ, ಒಂದು ಕೆಲಸ ಮಾಡ್ರಿ, ಈಗ ಆಗಲ್ಲ ನನಗೆ ನೋಡಕ್ಕೆ, ಇದನ್ನ ಕೊಟ್ಟೋಗಿರ್ರಿ. ನಾನು ರಾತ್ರಿಗೆ ನೋಡಿ ನಿಮಗೆ ಬೆಳಗ್ಗೆ ಹೇಳ್ತೀನಿ. ಒಂಚೂರು ಬ್ಯಾರೆ ಕೆಲ್ಸದ ಮೇಲೆ ಹೊರಗುಂಟ ನಾನು, ಹಂಗಾಗಿ ಬರೋದು ಲೇಟ್ ಆಗ್ಬಿಡ್ತತಿ. ಅದಕ್ಕೆ ಸುಮ್ಮನೆ ನಿಮಗೂ ಕಾಯಿಸೋದು ಸರಿ ಅನ್ಸೋದಿಲ್ಲ. ನಿಮ್ಗೆ ಬೆಳಗ್ಗೆ ನಾನು ಹೇಳ್ತೀನಿ ಏನಂತ ನೋಡಿ. ಆತ್ರಿ, ಏನು ಅರ್ಜೆಂಟ್ ಏನಿಲ್ಲ, ಅವಸರ ಏನು ಪಡೋಂಥದ್ದು ಏನಿಲ್ಲ. ನಿಧಾನಕ್ಕೆ ನೋಡಿ ಬೆಳಗ್ಗೆ ಕೇಳ್ರಿ ನಮಗೆ. ಹ್ಞೂನ್ರಿ ಕುಬೇರಣ್ಣ ಹೇಳ್ದಂಗೆ ಬೆಳಗ್ಗೆ ಹೇಳ್ರಿ, ಏನು ಅವಸರ ಏನಿಲ್ಲ. ಕುಬೇರಣ್ಣ, ಮತ್ತೆ ಬಾ ಹೋಗೋಣ, ಬೆಳಿಗ್ಗೆ ಬಂದ್ರಾತ್. ಅಯ್ಯೋ ಕುತ್ಕೊಳ್ರಪ್ಪ, ಚಾ ಕುಡ್ದು ಹೋಗುವಂತ್ರಿ? ಇಲ್ಲ ಬೇಡ, ಮನೆಗೆ ಹೋಗ್ಕನಿ, ಕೆಲ್ಸದವೆ, ಆಳುಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಹಂಗೆ ಬಿಟ್ಟು ಬಂದೆ ನಾನು. ಗಾಡ ಇನ್ನೊಂಚೂರು ನೋಡ್ಕೊಂಡು ಹೋಗೋಣ ಅಂತಂದು. ಇರ್ಲಿ ತಾಳ್ರಿ, ಬೆಳಿಗ್ಗೆ ಬರ್ತಾನಲ್ಲ ಆವಾಗ ಕುಡಿತೀನಿ. ಹ್ಞೂನ್ರಿ ಐನರೇ, ಬೆಳಗ್ಗೆ ಬರ್ತತಾಳ್ರಿ. ಆತ್ರಪ್ಪ, ಹೋಗ್ಬರ್ರಿ ಹಂಗಾರೆ.